ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪೆರಿಫರಲ್ ನ್ಯೂರೋಪತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಪೆರಿಫರಲ್ ನ್ಯೂರೋಪತಿ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗಬೇಕು ಅಂತಿಲ್ಲ, ಬಟ್ ಇದರ ಸಿಂಪ್ಟಮ್ಸ್ ನಾವು ಲೈಫಲ್ಲಿ ಒಂದ್ಸಲ ಆದ್ರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ನಮ್ಮಲ್ಲಿ ಬರುವಂತ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ, ಸರ್ ನನಗೆ ಕಾಲಲ್ಲಿ ಜೋಮ್ ಹಿಡಿತಾ ಇದೆ, ಅಂದ್ರೆ ಆ ಕಾಲಲ್ಲಿ ಒಂಥರ ಮರಗಟ್ಟದಂಗ ಆಗ್ತಾ ಇದೆ, ಇಲ್ಲಾಂದ್ರೆ ಕಾಲುಗಳಲ್ಲಿ ಶಕ್ತಿ ಕಡಿಮೆ ಆದಂಗ ಅನಿಸ್ತಾ ಇದೆ, ಪಾದ ತುಂಬಾ ಉರಿತಾ ಇದೆ, ಯಾವ್ದಾದ್ರು ಅಂದ್ರೆ ತುಂಬಾ ನೋವು ಬರ್ತಾ ಇದೆ ಪಾದಗಳಲ್ಲಿ ಅಥವಾ ಕೈಗಳಲ್ಲಿ ತುಂಬಾ ನೋವು ಬರ್ತಾ ಇದೆ, ಒಂದು ಬಟ್ಟೆ ತಾಗಿದ್ರು ಕೂಡ ಉರಿ ಆಗುತ್ತೆ ಅಥವಾ ಸಿವಿಯರ್ ಪೇನ್ ಅನುಭವ ಆಗುತ್ತೆ, ಅಥವಾ ನಾವು ಮಾಡುವಂತ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂದ್ರೆ ನಡೆಯುವಾಗ ಕಾಲು ಕೆಳಗಿಟ್ರೆ ತುಂಬಾ ನೋವು, ಎಲ್ಲೆಲ್ಲಿ ಆ ಪ್ರೆಷರ್ ಪಾಯಿಂಟ್ಸ್ ಇದೆಯೋ, ಎಲ್ಲೆಲ್ಲಿ ನಮ್ಮ ಬಾಡಿ ವೇಟ್ ಬೀಳುತ್ತೋ ಅಲ್ಲೆಲ್ಲ ತುಂಬಾ ನೋವು ಬರ್ತಾ ಇದೆ. ಈ ತರ ಸಿಂಪ್ಟಮ್ಸ್ ನ ನಾವು ಯೂಶಲಿ ಕಂಡು ಬಂದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಪೆರಿಫರಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ಪೆರಿಫರಲ್ ನ್ಯೂರೈಟಿಸ್ ಬರ್ಲಿಕ್ಕಿರುವಂತ ಮುಖ್ಯ ಕಾರಣಗಳೇನು, ಯಾವ ಯಾವ ಕಾಯಿಲೆಗಳೆಲ್ಲ ಅದು ಕಂಡು ಬರುತ್ತೆ, ಅಂಡ್ ಅದು ಕಡಿಮೆ ಆಗ್ಲಿಕ್ಕೆ ನಾವು ಏನೇನ್ ಮಾಡಬೇಕು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಅದು ಬರದೇ ಇದ್ದಂಗೆ ಹೆಂಗೆ ನೋಡ್ಕೊಳ್ಬೇಕು, ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನ ಹೇಗೆ ಐಡೆಂಟಿಫೈ ಮಾಡಿ ಅದನ್ನ ಕಡಿಮೆ ಮಾಡಬೇಕು ಅಂತ ನೋಡೋಣ. ಸೊ ಹೇಗೆ ನಮ್ಮ CNS ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬ್ರೈನ್ ಮತ್ತು ಅದರ ಸಂಬಂಧಪಟ್ಟಿರುವ ನರಗಳಿದೆಯೋ, ಅದೇ ತರ ನಮಗೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಇದೆ. ಅಂದ್ರೆ ನಮ್ಮ ಸೆನ್ಸೇಷನ್ ಅಂದ್ರೆ ಇನ್ಫಾರ್ಮೇಶನ್ ಅನ್ನ ನಮ್ಮ ಎಕ್ಸ್ಟ್ರಿಮಿಟೀಸ್ ಇಂದ ಕಲೆಕ್ಟ್ ಮಾಡಿ ಬ್ರೈನ್ ಗೆ ಕಳಿಸುವಂತ ಒಂದು ನರ್ವಸ್ ಸಿಸ್ಟಮ್. ಸೊ ನಮ್ಗೇನೋ ಈಗ ಒಂದು ಬಿಸಿ ತಾಗಿದ್ರೆ ಸಡನ್ಲಿ ಏನಾಗುತ್ತೆ, ನಾವು ಕೈಯನ್ನ ಹಿಂದೆ ತೆಗಿತೀವಿ. ಸೊ ಅದರ ಮೇನ್ ರೀಸನ್ ಏನು, ಆ ಟಚ್ ಅಂತ ಆ ಟೆಂಪರೇಚರ್ ಏನಿದೆ ಅದು ಅಲ್ಲಿರುವಂತ ಸೆನ್ಸರಿ ನರ್ವ್ ಐಡೆಂಟಿಫೈ ಮಾಡಿ ಬ್ರೈನ್ ಕಳಿಸಿ ಸಡನ್ ಆಗಿ ನಾವು ಕೈಯನ್ನ ವಿಡ್ರಾ ಮಾಡ್ತೀವಿ. ಸೊ ಈ ನರ್ವಸ್ ಸಿಸ್ಟಮ್ ಅಲ್ಲಿ, ಈ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ವೀಕ್ನೆಸ್ ಇದ್ರೆ ಅಥವಾ ಅಲ್ಲಿರುವಂತಹ ನರಗಳದ್ದು ಡ್ಯಾಮೇಜ್ ಆದ್ರೆ ಏನಾಗುತ್ತೆ, ನಮ್ಗೆ ಪೆರಿಫರಲ್ ನ್ಯೂರೋಪತಿ ಕಂಡೀಷನ್ ಕಂಡು ಬರುತ್ತೆ. ಸೊ ಅದರಲ್ಲಿ ನಾನು ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡದಂಗೆ ಬಹಳಷ್ಟು ಸಿಂಪ್ಟಮ್ಸ್ ಲೈಕ್ ಮರಗಟ್ಟದಂಗ ಅನಿಸುವಂತ ಅನುಭವ. ಸೊ ಯೂಶಲಿ ಈ ಸಿಂಪ್ಟಮ್ಸ್ ಏನಿದೆಯಲ್ಲ ನಮ್ಮ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಫಸ್ಟ್ ಕಂಡು ಬರುತ್ತೆ, ಪಾದಗಳಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ನೋಡಿ, ಯೂಶಲಿ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲ, ತುಂಬಾ ಜನ ಏಜ್ ಆದವರು ಅವರೆಲ್ಲ ಹೇಳ್ತಾರೆ ಪಾದದಲ್ಲಿ ಜೋಮ್ ಬಂದಂಗ ಅನುಭವ ಆಗುತ್ತೆ, ಅಥವಾ ಪಾದದಲ್ಲಿ ಮರಗಟ್ಟದಂಗ ಆಗುತ್ತೆ, ಅಥವಾ ಪಾದ ತುಂಬಾ ಉರಿ ಆಗುತ್ತೆ. ಸೊ ಬೇರೆ ಬೇರೆ ಸಿಂಪ್ಟಮ್ಸ್ ತೋರಿಸುತ್ತೆ ಇದು. ಕೆಲವರಿಗೆ ಏನಾಗುತ್ತೆ, ಪ್ರೊಫ್ಯೂಸ್ ಸ್ವೆಟಿಂಗ್, ಕೈ ಮತ್ತು ಕಾಲುಗಳಲ್ಲಿ ತುಂಬಾ ಬೆವರು ಬರುವಂತ ಒಂದು ಕಂಡೀಷನ್ ಕಂಡು ಬರುತ್ತೆ. ಕೆಲವರಿಗೆ ಬೆವರುದೇ ಇಲ್ಲ. ಸೊ ಸಿಂಪ್ಟಮ್ಸ್ ಏನಿದೆ ದಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಅದನ್ನ ನಾವು ಒಂದು ಡಾಕ್ಟರ್ ತೋರಿಸಿದ್ರೆ ಅವರು ಅದನ್ನ ಐಡೆಂಟಿಫೈ ಮಾಡ್ತಾರೆ, ಅಲ್ಲಿರೋ ನರಗಳಿಗೆ ಏನೋ ಒಂದು ಇಂಜುರಿ ಆಗಿದೆ, ಸೊ ಅದರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಗಳಿದೆ, ಅಥವಾ ಅದಕ್ಕಿರುವಂತಹ ಫುಡ್ ಅಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ ಇದೆ, ಅದು ಮಾಡಿದ್ರೆ ಈ ಪ್ರಾಬ್ಲಮ್ ನಾವು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಬಹುದು. ಸೊ ಈ ಪೆರಿಫರಲ್ ನ್ಯೂರೋಪತಿಯಲ್ಲಿ ಕೆಲವು ಸಲ ಏನಾಗುತ್ತೆ, ಯಾವ್ದಾದ್ರು ಒಂದು ನರ ಅಷ್ಟೇ ಎಫೆಕ್ಟ್ ಆಗಿರುತ್ತೆ, ಅದಕ್ಕೆ ನಾವು ಮೋನೋ ನ್ಯೂರೋಪತಿ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ನರ ಕಂಪ್ರೆಷನ್ ಆದಾಗ ಆ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲಿ ನಮಗೆ ಒಂದು ಡಿಫ್ರೆಂಟ್ ಸೆನ್ಸೇಷನ್ ಅನ್ಸೋದು. ನಾನು ಹೇಳ್ದಂಗೆ ಮರಗಟ್ಟೋದು ಅಥವಾ ಉರಿ ಅಥವಾ ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಯಾವ್ದಾದ್ರು. ಸೊ ಈಗ ನೀವು ನೋಡಿರ್ಬೋದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನಮ್ಮ ಈ ಕೈ ಬೆರಳುಗಳಲ್ಲಿ ಕೆಲವು ಎಸ್ಪೆಷಲಿ ಫಸ್ಟ್ ಈ ಮೀಡಿಯಲ್ ಸೈಡ್ ಅಲ್ಲಿ ಇರುವಂತಹ 3-3.5 ಫಿಂಗರ್ಸ್ ಏನಿದೆ ಅದರಲ್ಲಿ ತುಂಬಾ ಜೋಮ್ ಆಗುದು, ಅಥವಾ ಅದರಲ್ಲಿ ಸೆಳೆತ ಆಗುದು, ಅಥವಾ ಅದರಲ್ಲಿ ಒಂಥರ ಡಿಫ್ರೆಂಟ್ ಸೆನ್ಸೇಷನ್ ಆಗುದು. ಸೊ ಅದು ಮೀಡಿಯನ್ ನರ್ವ್ಗೆ ಏನಾದ್ರೂ ಇಂಜುರಿ ಆದ್ರೆ ಬರುವಂತ ಒಂದು ಕಂಡೀಷನ್. ಸೊ ಯೂಶಲಿ ನಾನು ಹೇಳಿದಂಗೆ ಈ ಸಿಂಪ್ಟಮ್ಸ್ ಏನಿದೆ ಎಕ್ಸ್ಟ್ರಿಮಿಟೀಸ್ ಅಲ್ಲೇ ಫಸ್ಟ್ ಕಂಡು ಬರುತ್ತೆ. ಸೊ ಎಕ್ಸ್ಟ್ರಿಮಿಟೀಸ್ ಅಂದ್ರೆ ಪಾದದಲ್ಲಿ. ಈಗ ತುಂಬಾ ಜನ ಹೇಳ್ತಾರೆ, ಸರ್ ನನಗೆ ಪಾದ ಕರೆಕ್ಟ್ ಆಗಿರೋ ಸೆನ್ಸೇಷನ್ ಗೊತ್ತಾಗಲ್ಲ, ಒಂಥರ ಜನ ಹೇಳೋದು ಯೂಶಲಿ ಹೇಗೆ ಅಂದ್ರೆ ಒಂಥರ ಸಾಕ್ಸ್ ಹಾಕದಂಗೆ, ಕಾಲಲ್ಲಿ ನಾವು ಸಾಕ್ಸ್ ಹಾಕೊಂಡು ನಡೆದ್ರೆ ಹೇಗಿರುತ್ತೆ ನಮ್ಗೆ ಆ ಒಂದು ಫೀಲ್ ಇರಲ್ಲ ಅಲ್ವಾ, ನಮ್ಮ ಫ್ಲೋರ್ ಅಲ್ಲಿ ಟಚ್ ಆದಾಗ ಆ ಟೆಂಪರೇಚರ್, ಆ ಕೋಲ್ಡ್ ಏನಿದೆ ಅದು ನಮ್ಗೆ ಅರ್ಥ ಆಗಲ್ಲ, ಅಥವಾ ಒಂಥರ ಕರೆಕ್ಟ್ ಆಗಿ ಒಂದು ಕಾಂಟ್ಯಾಕ್ಟ್ ಇಲ್ಲ ಅಂತ ಅನ್ಸುತ್ತೆ. ಸೊ ಆ ತರ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ ಪೇಷಂಟ್ಸ್. ಸೊ ಅದು ಎಸ್ಪೆಷಲಿ ಬಹಳಷ್ಟು ಕಾಯಿಲೆಗಳಲ್ಲಿ ಕಂಡು ಬರುತ್ತೆ, ಅಂಡ್ ಎಸ್ಪೆಷಲಿ ಕಾಣೋದು ಡಯಾಬಿಟಿಸ್ ಕೇಸಸ್ ಅಲ್ಲೇ ಹೈಯೆಸ್ಟ್ ಕಂಡು ಬರುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ, ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಮೋನೋ ನ್ಯೂರೋಪತಿ ಇರಬಹುದು, ಅಥವಾ ಪಾಲಿ ನ್ಯೂರೋಪತಿ ಅಂದ್ರೆ ಮಲ್ಟಿಪಲ್ ನರಗಳು, ಹೆಚ್ಚಿಗೆ ನರಗಳು ಇನ್ವಾಲ್ವ್ ಆದಾಗ ಏನಾಗುತ್ತೆ, ಆ ಏರಿಯಾ ಕಂಪ್ಲೀಟ್ ಆಗಿ ನಮ್ಗೆ ಈ ಡಿಫ್ರೆಂಟ್ ಸೆನ್ಸರಿ ಫೀಲಿಂಗ್ ಇರುತ್ತೆ. ಸೊ ಅದನ್ನ ನಾವು ಪಾಲಿ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಈ ನ್ಯೂರೋಪತಿ ಯೂಶಲಿ ಸ್ಲೋ ಇನ್ ಪ್ರೋಗ್ರೆಸ್ ಇರುತ್ತೆ, ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಡಿಫ್ರೆಂಟ್ ಸೆನ್ಸೇಷನ್, ಟಿಂಗ್ಲಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ, ಮತ್ತೆ ಅದು ಗ್ರಾಜುಯಲಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ ನಿಧಾನಕ್ಕೆ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ನಮ್ಮ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದನ್ನ ಎಫೆಕ್ಟ್ ಮಾಡುತ್ತೆ. ಅದನ್ನ ಎಫೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ನಮ್ಮ ವೈಟಲ್ ಆರ್ಗನ್ಸ್ ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು. ನಮ್ಮ ಹಾರ್ಟ್ ಗೆ ಸಮಸ್ಯೆಗಳಾಗಬಹುದು, ಅಥವಾ ಕಿಡ್ನೀಸ್ ಗೆ ಸಮಸ್ಯೆಗಳಾಗಬಹುದು, ಅಥವಾ ಡೈಜೆಷನ್ ಗೆ ತೊಂದರೆ ಆಗಬಹುದು, ಯೂರಿನರಿ ಬ್ಲಾಡರ್ ಮೇಲೆ ಕಂಟ್ರೋಲ್ ಇಲ್ಲದೆ ಇರುವಂತ ಕಂಡೀಷನ್ ಬರೋದು, ಬವಲ್ ಮೇಲೆ ಅಂದ್ರೆ ಲೈಕ್ ವಿಸರ್ಜನಾಂಗಗಳಿಗೆ ಪ್ರಾಬ್ಲಮ್ ಆಗೋದು, ಬವಲ್ ಮೇಲೆ ರೆಗ್ಯುಲೇಷನ್ ಅಂದ್ರೆ ಕಂಟ್ರೋಲ್ ಇಲ್ಲದೆ ಬರುವಂತದ್ದು, ಈ ತರ ಕಾಂಪ್ಲಿಕೇಶನ್ಸ್ ಆಗುವಂತ ಸಾಧ್ಯತೆಗಳು ಅದರಲ್ಲಿ ತುಂಬಾ ಇದೆ.
ಅಂಡ್ ಸೊ ನಾ ಹೇಳೋದು ಅದು ಇನಿಷಿಯಲಿನೇ ನಾವು ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಕೊಟ್ರೆ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಅದು ನಮ್ಮ ಮೋಟಾರ್ ಫಂಕ್ಷನ್ಸ್ ಗೆ ಎಫೆಕ್ಟ್ ಆದ್ರೆ ಹೇಗಾಗುತ್ತೆ, ನಮ್ಮ ಕಾಲ್ ಬೆರಳುಗಳು ಸರಿಯಾಗಿ ಮೂವ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಬೆರಳುಗಳ ಮೇಲೆ ಕಂಟ್ರೋಲ್ ಹೋಗುತ್ತೆ. ತುಂಬಾ ಜನ ಹೇಳ್ತಾರೆ ನೋಡಿ ನನಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಸೊ ಅದು ಪ್ರೋಗ್ರೆಸ್ ಆದಾಗ ಆ ತರ ಪ್ರಾಬ್ಲಮ್ಸ್ ಬರುತ್ತೆ. ಅಂದ್ರೆ ಪೆರಿಫರಲ್ ನ್ಯೂರೋಪತಿ ಇನಿಷಿಯಲಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಸ್ಲೋಲಿ ಪೇಷಂಟ್ ವಿಲ್ ಲೂಸ್ ದ ಬ್ಯಾಲೆನ್ಸ್. ಅಂದ್ರೆ ಕರೆಕ್ಟ್ ಆಗಿ ನಡಿಯಕ್ಕಾಗಲ್ಲ, ಕರೆಕ್ಟ್ ಆಗಿ ಬರೆಯಕ್ಕಾಗಲ್ಲ, ಕೈಗಳಲ್ಲಿ ಲೈಕ್ ನಡುಗುದು ಅಂದ್ರೆ ಟ್ರಮರ್ಸ್ ಅಂತ ಏನ್ ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ. ಸೊ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ನಾನೀಗ ಇದಕ್ಕೆ ಮುಖ್ಯ ಕಾರಣಗಳು ಏನು, ಏನ್ ಪ್ರಾಬ್ಲಮ್ ಇರೋವರಿಗೆ ಈ ಪೆರಿಫರಲ್ ನ್ಯೂರೋಪತಿ ಹೆಚ್ಚಿಗೆ ಕಂಡು ಬರುತ್ತೆ ಅಂತ ನಾವು ನೋಡೋಣ. ಸೊ ಫಸ್ಟ್ ಸಿಂಪಲ್ ಆಗಿರುವ ಒಂದು ರೀಸನ್ ನೋಡೋಣ, ಮೆಕ್ಯಾನಿಕಲ್ ಕಾಸಸ್. ಮೆಕ್ಯಾನಿಕಲ್ ಕಾಸಸ್ ಅಂದ್ರೆ ಈಗ ಒಂದು ಡಿಸ್ಕ್ ಬಲ್ಜ್ ಇರಬಹುದು. ಈಗಾಗಲೇ ಬಹಳಷ್ಟು ವಿಡಿಯೋಸ್ ನಾವು ಡಿಸ್ಕ್ ಬಲ್ಜ್ ಮೇಲೆ ಮಾಡಿದ್ವಿ. ಡಿಸ್ಕ್ ಬಲ್ಜ್ ಇರೋರು ಏನ್ ಹೇಳ್ತಾರೆ, ಸರ್ ಕಾಲಲ್ಲಿ ಜೋ ಮಿಡಿತಾ ಇದೆ, ಪಾದ ಕರೆಕ್ಟ್ ಆಗಿ ಫೀಲ್ ಆಗ್ತಾ ಇಲ್ಲ, ಬೆರಳು ಮೇಲೆ ಕಂಟ್ರೋಲ್ ಇಲ್ಲ, ಸೊ ಈ ತರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಡಿಸ್ಕ್ ಬಲ್ಜ್ ಆದಾಗ ಅಲ್ಲಿರುವ ನರಗಳ ಮೇಲೆ ಕಂಪ್ರೆಸ್ ಆಗಿ ಅಲ್ಲಿರುವ ಮೈಲಿನೇಷನ್ ಗೆ ಪ್ರಾಬ್ಲಮ್ ಆಗಬಹುದು, ಅಥವಾ ಸಿವಿಯರ್ ಕಂಪ್ರೆಷನ್ ಇಂದ ಪೆರಿಫರಲ್ ನ್ಯೂರೋಪತಿ ಡೆವಲಪ್ ಆಗಬಹುದು. ಅದೊಂದು. ಇನ್ನು ಬೇರೆ ನರ್ವ್ ಇಂಜುರೀಸ್, ಯಾವ್ದಾದ್ರು ಟ್ರಾಮಾ, ನಾವು ಬಿದ್ದು ಪೆಟ್ ಮಾಡಿದಾಗ ಅಥವಾ ಏನಾದ್ರೂ ಹೊಡೆತ ಆದಾಗ, ಸೊ ಆಕ್ಸಿಡೆಂಟ್ ಅಲ್ಲಿ, ಸೊ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ನಮ್ಗೆ ಏನಾಗುತ್ತೆ, ಈ ಪೆರಿಫರಲ್ ನ್ಯೂರೋಪತಿ ಬರುತ್ತೆ. ನಾನು ಹೇಳಿದಂಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂದ್ರೆ ಮೀಡಿಯನ್ ನರ್ವ್ ಇಂಜುರಿ ಆಗುವಂತ ಕಂಡೀಷನ್. ಸೊ ಇದರಲ್ಲಿ ಕೂಡ ನಮ್ಗೆ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಏನಾಗುತ್ತೆ, ಈ ಡಿಫರೆಂಟ್ ಸೆನ್ಸೇಷನ್ ಫೀಲ್ ಆಗುತ್ತೆ. ಸೊ ಅದನ್ನ ನಾವು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂಡ್ ದಟ್ ಇಸ್ ಅ ಮೆಕ್ಯಾನಿಕಲ್ ಕಾಸ್. ಈ ಮೆಕ್ಯಾನಿಕಲ್ ಕಾಸ್ ಇಂದ ಆ ತರ ಪ್ರಾಬ್ಲಮ್ಸ್ ಬರಬಹುದು. ಎರಡನೇ ಮೇನ್ ಹೈಯೆಸ್ಟ್ ಕಂಡು ಬರುವಂತ ರೀಸನ್ ಏನು ಅಂತ ಕೇಳಿದ್ರೆ ಡಯಾಬಿಟಿಸ್. ಸೊ ಸಕ್ಕರೆ ಕಾಯಿಲೆಯಲ್ಲಿ ಇದು ಹೈಯೆಸ್ಟ್ ಕಂಡು ಬರುತ್ತೆ. ನಾವು ಏನ್ ಹೇಳ್ತೀವಿ, ಡಯಾಬಿಟಿಕ್ ನ್ಯೂರೋಪತಿ ಅಂತಾನೆ ಅದಕ್ಕೆ ಹೇಳ್ತೀವಿ. ಸೊ ಅದು ನಿಧಾನಕ್ಕೆ ಫಸ್ಟ್ ಸಿಂಪ್ಟಮ್, ಅದು ಡಯಾಬಿಟಿಸ್ ಆಗ್ಬೇಕು ಅಂತಾನೂ ಇಲ್ಲ, ಕೆಲವರಲ್ಲಿ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಲ್ಲಿ ಈ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಪಾದದಲ್ಲಿ ಒಂಥರ ಡಿಫ್ರೆಂಟ್ ಫೀಲಿಂಗ್, ಬಟ್ ಅವರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನಿಧಾನಕ್ಕೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ರಕ್ತದಲ್ಲಿ ಹೆಚ್ಚಿಗೆ ಶುಗರ್ನ ಅಂಶ ಇದ್ದಾಗ ಅದೇನಾಗುತ್ತೆ, ಅಲ್ಲಿ ಇರುವಂತಹ ನರಗಳು ಅಂದ್ರೆ ವೆರಿ ಸೆನ್ಸಿಟಿವ್, ಅದಕ್ಕೆ ಕರೆಕ್ಟ್ ಆಗಿರುವ ನ್ಯೂಟ್ರಿಷನ್ ಬೇಕು, ಕರೆಕ್ಟ್ ಆಗಿರುವ ಆಕ್ಸಿಜನ್ ಬೇಕು, ಕರೆಕ್ಟ್ ಆಗಿರುವಂತಹ ಬ್ಲಡ್ ಸಪ್ಲೈ ಬೇಕು. ಇದಿಲ್ಲ ಅಂದ್ರೆ ಏನಾಗುತ್ತೆ, ನರಗಳ ಹೆಲ್ತ್ ಕಡಿಮೆ ಆಗ್ತಾ ಬರ್ತದೆ. ಸೊ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಏನಿದೆ, ನರಗಳಿಗೆ ಸಪ್ಲೈ ಮಾಡುವಂತ ರಕ್ತ ವೆಸಲ್ಸ್ ಏನಿದೆಯಲ್ಲ, ಅದರಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಥವಾ ಅದರಲ್ಲಿ ಇರುವಂತಹ ಚೇಂಜಸ್ ಇಂದ ಅದು ಶ್ರಿಂಕ್ ಆಗಿ ಆ ನರಗಳಿಗೆ ಕರೆಕ್ಟ್ ಆಗಿರುವಂತಹ ರಕ್ತ ಸಂಚಾರ ಸಿಗಲ್ಲ. ನರಗಳಿಗೆ ರಕ್ತ ಸಂಚಾರ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ, ಅದರಲ್ಲಿರೋ ಆಕ್ಸಿಜನ್ ಕಡಿಮೆ ಆಗುತ್ತೆ, ಅದಕ್ಕೆ ಸರಿಯಾಗಿರುವಂತಹ ಪೌಷ್ಟಿಕಾಂಶಗಳು ಸಿಗಲ್ಲ. ಸೊ ಆವಾಗ ನಿಧಾನಕ್ಕೆ ಏನಾಗುತ್ತೆ, ಆ ನರಗಳು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಲೇಟರ್ ಸ್ಟೇಜ್ ಅಲ್ಲಿ ಅದು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಆ ನರಗಳು ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಈ ಪೆರಿಫರಲ್ ನ್ಯೂರೋಪತಿ ಡೆವಲಪ್ ಆಗಿದೆ. ಯಾವಾಗ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗುತ್ತೋ, ಯಾವಾಗ ಅದಕ್ಕೆ ಕರೆಕ್ಟ್ ಆಗಿರೋ ಆಕ್ಸಿಜನ್ ಸಿಗಲ್ವೋ, ಅವಾಗಲೇ ಅದು ಅದರದ್ದು ಲೈಕ್ ಸಿಂಪ್ಟಮ್ಸ್ ಪ್ರಕಟವಾಗುತ್ತೆ. ಅಂದ್ರೆ ಕಾಲಲ್ಲಿ ಉರಿ ಬರೋದು. ಎಷ್ಟು ಡಯಾಬಿಟಿಕ್ ಪೇಷಂಟ್ಸ್ ನೋಡಿ, ನಮ್ಮಲ್ಲಿ ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾರೆ, ಅವರು ಮೇನ್ಲಿ ಬರುದು ಈ ಡಯಾಬಿಟಿಸ್ ಟ್ರೀಟ್ಮೆಂಟ್ ಗೆಲ್ಲ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಗೆ. ಅಂದ್ರೆ ನನಗೆ ಪಾದ ತುಂಬಾ ಉರಿ ಆಗ್ತಾ ಇದೆ ಸರ್, ಆ ಶುಗರ್ ಲೆವೆಲ್ ನಂದು ಆಲ್ಮೋಸ್ಟ್ ನಾರ್ಮಲ್ ಇದೆ, ಆಲ್ಮೋಸ್ಟ್ ನಾರ್ಮಲ್ ಅಂದ್ರೆ ಪೂರ್ತಿ ನಾರ್ಮಲ್ ಇರಲ್ಲ. ಸೊ ಆಲ್ಮೋಸ್ಟ್ ನಾರ್ಮಲ್ ಇದೆ, ಆದ್ರೂ ಕೂಡ ಕಾಲು ನೋಡಿದ್ರೆ ಬೆಂಕಿ ಮೇಲೆ ಕಾಲಿಟ್ಟಂಗ ಅನಿಸುತ್ತೆ, ಇಲ್ಲ ಪಾದ ಕಂಟ್ರೋಲ್ ಸಿಗ್ತಾ ಇಲ್ಲ. ಚಪ್ಪಲ್ ಯಾವ ಸ್ಲಿಪ್ಪರ್ ಹಾಕಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ, ಸ್ಲಿಪ್ಪರ್ ಸ್ಲಿಪ್ ಆಗೋಗುತ್ತೆ. ಕೆಲವು ಸಲ ಎಲ್ಲೋ ಮನೆಯೊಳಗೆ ಹೋಗುವಾಗ ಸ್ಲಿಪ್ಪರ್ ಹಾಕಿ ಹೋಗಿರ್ತಾರೆ, ಅಲ್ಲಿ ಬಿಚ್ಚಿರ್ತಾರೆ, ಒಳಗೆ ಹೋಗ್ತಾರೆ, ಬರುವಾಗ ಸ್ಲಿಪ್ಪರ್ ಹಾಕ್ಬೇಕು ಅಂತಾನು ಅನ್ಸಲ್ಲ ಅವರಿಗೆ. ಯಾಕಂದ್ರೆ ಪಾದದಲ್ಲಿ ಆ ಕರೆಕ್ಟ್ ಆಗಿರೋ ಸೆನ್ಸೇಷನ್ ಇಲ್ಲ ಅವರಿಗೆ, ಅವ್ರು ಸೀದಾ ಚಪ್ಪಲ್ ಹಾಕದೆ ವಾಪಸ್ ಹೋಗ್ಬಿಡ್ತಾರೆ. ಸೊ ಇದು ಮೇನ್ ಸಿಂಪ್ಟಮ್ಸ್, ಅಂದ್ರೆ ಪಾದ ಆ ಕರೆಕ್ಟ್ ಆಗಿರೋ ಸೆನ್ಸರಿ ಲಾಸ್ ಆಗಿರೋದ್ರಿಂದ ನಮಗೆ ಚಪ್ಪಲ್ ಹಾಕಿದ್ವಾ ಅಥವಾ ಇಲ್ವಾ, ನಾವು ನಡೆಯುವ ಫೀಲಿಂಗ್ ಏನು ಗೊತ್ತಾಗಲ್ಲ. ಸೊ ಮೇನ್ ರೀಸನ್ ಯಾವುದು ಅಂತ ಕೇಳಿದ್ರೆ ಡಯಾಬಿಟಿಸ್ ಮೆಲೈಟಿಸ್. ಸೊ ಇದು ನಾವು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಧಾನಕ್ಕೆ ಅದು ಈಗ ಸೆನ್ಸರಿ ನರ್ವ್ ಇನ್ವಾಲ್ವ್ಮೆಂಟ್ ಇದೆ, ಸೆನ್ಸರಿ ನರ್ವ್ ಇನ್ವಾಲ್ವ್ಮೆಂಟ್ ಆದ್ಮೇಲೆ ನಿಧಾನಕ್ಕೆ ಅದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಎಂಟರ್ ಆದಾಗ ಹಾರ್ಟಿನ ಸಮಸ್ಯೆ ಬರಬಹುದು, ಅಥವಾ ಕಿಡ್ನಿ ಸಮಸ್ಯೆ ಬರಬಹುದು, ಮೂತ್ರ ಮೇಲೆ ತುಂಬಾ ಜನರಿಗೆ ಯೂರಿನರಿ ಇನ್ಕಾಂಟಿನೆನ್ಸ್, ಅದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮೇ ಬಿ ಅದೇನಾದ್ರೂ ಒಂದು ಸಿಂಪ್ಟಮ್ ನಮಗೆ ತೋರಿಸಿರ್ಬೋದು, ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ ಅದು ಲೇಟರ್ ಸ್ಟೇಜಸ್ ಅಲ್ಲಿ ಯೂರಿನರಿ ಇನ್ಕಾಂಟಿನೆನ್ಸ್ ಅಥವಾ ಬವಲ್ ಮೇಲೆ ಕಂಟ್ರೋಲ್ ಇಲ್ಲದೆ ಇರುವಂತ ಕಂಡೀಷನ್. ಸೊ ಈ ತರ ಸಿಂಪ್ಟಮ್ಸ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅದು ಮೋಟಾರ್ ನರ್ವ್ ಗೆ ಇನ್ವಾಲ್ವ್ ಆದ್ರೆ ಏನಾಗುತ್ತೆ, ಪಾದ ಬೆರಳುಗಳು ನಮ್ಮ ಲೈಕ್ ಮೂವ್ ಮಾಡುವಂತ ಶಕ್ತಿ ಏನಿದೆಯಲ್ಲ, ಲೈಕ್ ಕಾಲು ಫೋಲ್ಡ್ ಮಾಡೋದಾಗ್ಲಿ, ಏನಾದ್ರೂ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ನಮಗೆ ಆಗಲ್ಲ, ನಡಿಯಕ್ಕಾಗಲ್ಲ ಸರಿಯಾಗಿ, ಕಾಲುಗಳು ಬೆಂಡ್ ಆಗಲ್ಲ, ಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಈವನ್ ಪೆರಿಫರಲ್ ನ್ಯೂರೋಪತಿ ಇದ್ದಾಗಲೂ ಕೂಡ ನಮಗೆ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಒಂದು ವೀಕ್ನೆಸ್ ಫೀಲ್ ಆಗುತ್ತೆ, ನಮ್ಗೆ ಕರೆಕ್ಟ್ ಆಗಿರುವಂತ ಒಂದು ಇದಿರಲ್ಲ. ಅದು ಮೇನ್ಲಿ ನಮ್ಮ ಆಕ್ಟಿವಿಟೀಸ್ ಅಲ್ಲಿ ನಮಗೆ ಗೊತ್ತಾಗಬೇಕು ಅಂತಿಲ್ಲ, ಎಸ್ಪೆಷಲಿ ಮಲಗಿದಾಗ ತುಂಬಾ ಜನ ಹೇಳುವಂತ ಸಿಂಪ್ಟಮ್ಸ್ ಎಲ್ಲ, ಈ ಸಿಂಪ್ಟಮ್ಸ್ ನಾ ಹೇಳಿದೆಲ್ಲ ಅವರಿಗೆ ಫೀಲ್ ಆಗುದು ಯಾವಾಗ, ನಿದ್ರೆಯಲ್ಲಿ. ಅಂದ್ರೆ ರಾತ್ರಿ ನಾವೆಲ್ಲ ಕೆಲಸಗಳನ್ನ ಮುಗಿಸಿ ಮಲಗುವಾಗ ಏನಾಗುತ್ತೆ, ಕಾಲುಗಳಲ್ಲಿ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಪೇನ್, ಅಂದ್ರೆ ನಮ್ಮ ಮೀನಕಂಠ ಏನಿದೆ ಅಲ್ಲಿ ನೋವು ಬರುವುದು, ಅಥವಾ ಅಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುದು. ನಾವು ಬ್ಲಾಂಕೆಟ್ ಹಾಕಿದ್ರೆ ಆ ಬ್ಲಾಂಕೆಟ್ ತಾಗಿದ್ರು ಕೂಡ ಪಾದಗಳಲ್ಲಿ
ಕೈಗಳಲ್ಲಿ ಅಥವಾ ಕಾಲಲ್ಲಿ ಒಂಥರ ಉರಿ ಫೀಲ್ ಆಗೋದು, ಜೋಮ್ ಹಿಡಿಯೋದು, ಸೊ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಸ್ ದ ಇನಿಷಿಯಲ್ ಸಿಂಪ್ಟಮ್ಸ್. ಅದು ನಾವು ಕಂಡಿಡಿದು ಅದಕ್ಕೆ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಕಂಪ್ಲೀಟ್ಲಿ ಅದು ಸರಿ ಆಗುತ್ತೆ. ಸೊ ಇನ್ನೊಂದು ಕಾರಣ ಏನು ಅಂದ್ರೆ ಆಟೋ ಇಮ್ಯೂನ್ ಡಿಸೀಸಸ್. ಆಟೋ ಇಮ್ಯೂನ್ ಡಿಸೀಸಸ್ ಅಂದ್ರೆ ಲೈಕ್ GB ಸಿಂಡ್ರಮ್ ಇರಬಹುದು, ಗುಲಿಯನ್ ಬ್ಯಾರಿ ಸಿಂಡ್ರಮ್ ಅಂತ. ಅದು ಹೇಗೆ ಅಂದ್ರೆ ಅದೊಂದು ಡಿಮೈಲಿನೇಷನ್, ಅಂದ್ರೆ ನರಗಳದ್ದು ಮೈಲಿನ್ ಶೀಟ್ ಗೆ ತೊಂದರೆ ಕೊಡುವಂತ ಯಾವುದೇ ಕಾಯಿಲೆಗಳಿದ್ರು ಕೂಡ ನಮ್ಗೆ ಏನಾಗುತ್ತೆ, ಈ ಪೆರಿಫರಲ್ ನ್ಯೂರೋಪತಿ ಫೀಲ್ ಆಗುತ್ತೆ. ಅಂದ್ರೆ ಆ GB ಸಿಂಡ್ರೋಮ್ ಅಲ್ಲಿ ಆಲ್ ಆಫ್ ಎ ಸಡನ್ ಪೇಷಂಟ್ ಗೆ ಕೈಕಾಲ್ ಮೇಲೆ ಇರುವ ಶಕ್ತಿ ಕಳೆದೋಗುತ್ತೆ, ಸೆನ್ಸೇಷನ್ ಗೊತ್ತಾಗಲ್ಲ, ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಅಂಡ್ ಬಹಳಷ್ಟು ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಈವನ್ ರೊಮೆಟಾಯ್ಡ್ ಆರ್ಥರೈಟಿಸ್ ಏನಿದೆ ಅದರಲ್ಲಿ ಕೂಡ ಈ ಪೆರಿಫರಲ್ ನ್ಯೂರೋಪತಿ ಕಂಡು ಬರುತ್ತೆ. ಸೊ ಅಂಡ್ ಇದು ಬಿಟ್ರೆ ಲೈಕ್ ಕೆಲವು ಮೆಡಿಸಿನ್ಸ್ ಇಂದ ಅಂದ್ರೆ ಕಂಟಿನ್ಯೂಸ್ಲಿ ಕೀಮೋಥೆರಪಿ, ಕ್ಯಾನ್ಸರ್ ಗೆ ಯೂಸ್ ಮಾಡುವಂತ ಮೆಡಿಕೇಶನ್ ಏನಿದೆ ಅದರಲ್ಲಿ ಕಂಡು ಬರುತ್ತೆ ಈ ಪೆರಿಫರಲ್ ನ್ಯೂರೋಪತಿ ಲೈಕ್ ಸ್ಟಾರ್ಟ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇದೆ. ಅಂಡ್ ಲೈಕ್ ತುಂಬಾ ಆಂಟಾಸಿಡ್ಸ್ ತಗೊಳ್ಳೋದು, ನಾನು ಈಗಲೇ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮ್ಗೆ. ಸೊ ರೆಗ್ಯುಲರ್ಲಿ ಆಂಟಾಸಿಡ್ ತಗೊಂಡಾಗ ಏನಾಗುತ್ತೆ, ನಮ್ಮ ಡೈಜೆಷನ್ ಸರಿಯಾಗಿ ಆಗಲ್ಲ. ಆಂಟಾಸಿಡ್ಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅಂದ್ರೆ ಅಸಿಡಿಟಿಗೆ ತಗೊಳ್ಳುವಂತ ಮೆಡಿಸಿನ್ಸ್. ಸೊ ಯಾರು ಕೂಡ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆ ಆಂಟಾಸಿಡ್ಸ್ ತಗೊಳ್ಳೋದಿಲ್ಲ, ಅವರು ಅಸಿಡಿಟಿ ಬಂದ ಕೂಡಲೇ, ಯಾಕಂದ್ರೆ ಎಲ್ಲಾ ಹೆಸರುಗಳು ಪೇಷಂಟ್ಸ್ ಗೆ ಗೊತ್ತಿದೆ. ಈಗ ಆಲ್ ಆರ್ ಗೂಗಲ್ ಡಾಕ್ಟರ್ಸ್, ಎಲ್ಲರಿಗೂ ಗೊತ್ತಿದೆ ಅಸಿಡಿಟಿ ಬಂದ್ರೆ ರ್ಯಾಂಟಾಕ್ ತಿನ್ಬೇಕು ಅಥವಾ ಒಮೈಸ್ ತಿನ್ಬೇಕು ಅಥವಾ ಪ್ಯಾಂಟಾಪ್ರಸೋಲ್ ತಿನ್ಬೇಕು, ಅವರಿಗೆ ಗೊತ್ತಿದೆ. ಸೊ ಡಾಕ್ಟರ್ ಹತ್ರ ಹೋಗಲ್ಲ, ಅದರದ್ದು ಕಾಂಪ್ಲಿಕೇಶನ್ಸ್ ಏನೇನಿದೆ ಅಂತ ಪೇಷಂಟ್ಸ್ ಗೊತ್ತಿರಲ್ಲ. ಎಷ್ಟು ಯೂಸ್ ಮಾಡಬೇಕು, ಅದರ ಡೋಸೇಜ್ ಏನಿದೆ, ಎಷ್ಟು ದಿವಸ ತಿನ್ಬೇಕು ಅಂತ ಡಾಕ್ಟರ್ಗೆ ಅಷ್ಟೇ ಗೊತ್ತಿರಲ್ಲ. ಸೊ ಯಾವಾಗ ಡಾಕ್ಟರ್ ಹತ್ರ ಹೋಗಲ್ವಾ ಅವ್ರು ಏನ್ ಮಾಡ್ತಾರೆ, ಮೆಡಿಕಲ್ ಶಾಪ್ ಹೋಗಿ ರೆಗ್ಯುಲರ್ಲಿ ಆಂಟಾಸಿಡ್ಸ್ ಕನ್ಸ್ಯೂಮ್ ಮಾಡ್ತಾರೆ. ಸೊ ರೆಗ್ಯುಲರ್ ಆಂಟಾಸಿಡ್ ತಗೊಳ್ಳುವಾಗ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಬಹಳಷ್ಟು ನರಗಳಿಗೆ ಬೇಕಾಗಿರುವಂತ ಬಹಳಷ್ಟು ವಿಟಮಿನ್ಸ್ ಕೊರತೆ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಾನು ಹೇಳದಂಗೆ ನರಗಳಿಗೆ ವೈಟಮಿನ್ಸ್ ಕೊರತೆ ಬಂದ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ರೆಸ್ಪಾಂಡ್. ಸೊ ನಮಗೆ ಈ ತರ ಪ್ರಾಬ್ಲಮ್ಸ್ ಪೆರಿಫರಲ್ ನ್ಯೂರೋಪತಿ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಲೈಕ್ ಅವರ ಪ್ರೊಫೆಷನ್ ಇಂದ ಬರುತ್ತೆ, ಲೈಕ್ ಈ ಹೆವಿ ಮೆಟಲ್ ಎಕ್ಸ್ಪೋಷರ್ ಇದ್ರೆ, ಕೆಲವು ಪ್ರೊಫೆಷನ್ ಅಲ್ಲಿ ಲೆಡ್, ಮೆರ್ಕುರಿ, ಸೊ ಈ ತರ ಅದರ ಡೀಲ್ ಮಾಡೋರು ಏನಿದ್ದಾರೆ ಅವರಿಗೂ ಕೂಡ ಈ ಪೆರಿಫರಲ್ ನ್ಯೂರೋಪತಿ ಆಗುವಂತ ಸಾಧ್ಯತೆ ಇದೆ. ಸೊ ಇದರೊಟ್ಟಿಗೆ ನೆಕ್ಸ್ಟ್ ಒಂದು ಮೇನ್ ರೀಸನ್ ಏನಂತ ಕೇಳಿದ್ರೆ ಮ್ಯಾನ್ ಮೇಡ್ ಪೆರಿಫರಲ್ ನ್ಯೂರೋಪತಿ, ಅಂದ್ರೆ ನಮ್ಮ ಅಡಿಕ್ಷನ್ಸ್ ಇಂದ, ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಬರುವಂತ ಪೆರಿಫರಲ್ ನ್ಯೂರೋಪತಿ ಇದೆ. ಯಾರು ರೆಗ್ಯುಲರ್ಲಿ ಟೊಬ್ಯಾಕೋ ಯೂಸ್ ಮಾಡ್ತಾರೆ, ತಂಬಾಕು ಚೂಯಿಂಗ್ ಇರ್ಬೋದು, ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು, ಸೊ ಈ ತರ ಹ್ಯಾಬಿಟ್ ಅದರದೆಲ್ಲ ಎಫೆಕ್ಟ್ ಇರೋದು ಇಲ್ಲಿ ನರಗಳ ಮೇಲೆ. ಸೊ ಆ ನರಗಳಿಗೆ ಪ್ರಾಬ್ಲಮ್ ಆಗಿ ರೆಗ್ಯುಲರ್ ಆಗಿ ಬ್ಲಡ್ ಅಲ್ಲಿ ನಿಕೋಟಿನ್ ಇದ್ರೆ ಅಥವಾ ಅಂದ್ರೆ ರೆಗ್ಯುಲರ್ ಟೊಬ್ಯಾಕೋ ಚೀವ್ ಮಾಡೋರಿಗೆ ಏನಾಗುತ್ತೆ, ಸಣ್ಣ ಸಣ್ಣ ರಕ್ತನಾಳಗಳೆಲ್ಲ ಶ್ರಿಂಕ್ ಆಗುತ್ತೆ. ಅದು ಮೇನ್ಲಿ ಕಾಣೋದು ಎಕ್ಸ್ಟ್ರಿಮಿಟೀಸ್ ಗೆ, ಅಂದ್ರೆ ಕಾಲಿಗೆ ಹೋಗುವಂತ ರಕ್ತನಾಳಗಳೇನಿದೆ ಅದು ಶ್ರಿಂಕ್ ಆದಾಗ ಅಲ್ಲಿ ನರಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ, ಅವರಿಗೆ ಏನಾಗುತ್ತೆ ಈ ಡಯಾಬಿಟಿಕ್ ಪೆರಿಫರಲ್ ನ್ಯೂರೋಪತಿ ಬರುವಂತ ಸಾಧ್ಯತೆ ಇದೆ. ಸೇಮ್ ವೇ ಆಲ್ಕೋಹಾಲ್, ಯಾರು ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ, ಯಾರು ತುಂಬಾ ಕುಡಿತಾರೋ ಅವರಲ್ಲಿ ಕೂಡ ಈ ಡೆಫಿಷಿಯನ್ಸೀಸ್ ಅದೊಂದು ಕಾರಣ ಆಗುತ್ತೆ. ಅದರೊಟ್ಟಿಗೆ ಆ ನರಗಳ ವೀಕ್ನೆಸ್ ಗೆ ಅದು ತುಂಬಾ ಒಂದು ಮೇನ್ ರೀಸನ್ ಆಗುತ್ತೆ. ಸೊ ಹಾಗಾಗಿ ಅವರಲ್ಲಿ ಕೂಡ ಪೆರಿಫರಲ್ ನ್ಯೂರೋಪತಿ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದೆಲ್ಲ ನಾವು ಆ ಅಡಿಕ್ಷನ್ಸ್ ಜಸ್ಟ್ ಸ್ಟಾಪ್ ಮಾಡಿದ್ರೆ ಸಾಕು, ಬಾಡಿ ವಿಲ್ ಸ್ಟಾರ್ಟ್ ರಿಪೇರಿಂಗ್ ಇಟ್. ಸೊ ಇದೆಲ್ಲ ನಾವು ಮಾಡುವಂತದ್ದು ರೆಗ್ಯುಲರ್ಲಿ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಅಥವಾ ರೆಗ್ಯುಲರ್ಲಿ ಟೊಬ್ಯಾಕೋ ಚೂಯಿಂಗ್ ಇಂದ ನಮಗೆ ಈ ತರ ಪೆರಿಫರಲ್ ನ್ಯೂರೋಪತಿ ಬರುವಂತ ಸಾಧ್ಯತೆ ಇದೆ. ಅದು ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಾ ಹೇಳಿದಂಗೆ ನೆಕ್ಸ್ಟ್ ಅದ ನಿಮ್ಮ ಆಟೋನಮಸ್ ನರ್ವಸ್ ಸಿಸ್ಟಮ್ ಗೆ ಎಫೆಕ್ಟ್ ಆಗುತ್ತೆ, ಹಾರ್ಟಿನ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ ಎಲ್ಲ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೆಲವು ಟ್ಯೂಮರ್ಸ್ ಅಲ್ಲಿ ಯಾವಾಗ ಲೈಕ್ ಒಂದು ಟ್ಯೂಮರ್ ಡೆವಲಪ್ ಆಗಿ ಅದು ನರದ ಮೇಲೆ ಕಂಪ್ರೆಷನ್ ಆದ್ರೆ ಎಲ್ಲ ಬೇರೆ ಬೇರೆ ಕ್ಯಾನ್ಸರ್ಸ್ ಅಲ್ಲಿ ಕೂಡ ಈ ಪೆರಿಫರಲ್ ನ್ಯೂರೋಪತಿ ಕಂಡು ಬರುವಂತ ಸಾಧ್ಯತೆಗಳು ಇದೆ. ಇನ್ನು ಈ ಪೆರಿಫರಲ್ ನ್ಯೂರೋಪತಿಯನ್ನ ಹೇಗೆ ಕಂಟ್ರೋಲ್ ಮಾಡೋಣ ಅಥವಾ ಬರುವುದನ್ನ ಹೇಗೆ ತಡೆಗಟ್ಟೋಣ ಅಥವಾ ಬಂದಿರೋದು ಹೇಗೆ ಕಂಪ್ಲೀಟ್ಲಿ ನಾವು ಗುಣಪಡಿಸುವುದು ಅಂತ ನೋಡೋಣ. ಸೊ ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿದಂಗೆ ಪೆರಿಫರಲ್ ನ್ಯೂರೋಪತಿಗೆ ಇರುವಂತಹ ಒನ್ ಆಫ್ ದ ಮೇನ್ ರೀಸನ್ ಇಸ್ ಡಯಾಬಿಟಿಸ್ ಮೆಲೈಟಿಸ್, ಅಂದ್ರೆ ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆ ಇರುವವರು ಏನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಶುಗರ್ ಅನ್ನ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು. ಅದು ಯಾವುದೇ ಸಿಸ್ಟಮ್ ಇರಲಿ, ಅದು ಅಲೋಪತಿ ಸಿಸ್ಟಮ್ ಇರಲಿ, ನ್ಯಾಚುರೋಪತಿ ಇರಲಿ, ಆಯುರ್ವೇದ ಇರಲಿ, ಹೋಮಿಯೋಪತಿ ಇರಲಿ, ಬಟ್ ನಿಮ್ಮ ಶುಗರ್ ಲೆವೆಲ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲೇಬೇಕು. ಸೊ ಅದಕ್ಕೆ ನಮ್ಮ ಆಹಾರದಲ್ಲಿ ತುಂಬಾ ಬದಲಾವಣೆಗಳು ಮಾಡಬೇಕಾಗಿದೆ. ಅಂದ್ರೆ ನಾವು ರೆಗ್ಯುಲರ್ಲಿ ನಾವೇನ್ ಮಾಡ್ತೀವಿ, ನಮ್ಮ ರೆಗ್ಯುಲರ್ ಒಂಥರ ಫುಡ್ ಹ್ಯಾಬಿಟ್ ಇದೆ, ಬೆಳಿಗ್ಗೆ ದೋಸೆ, ಮಧ್ಯಾಹ್ನ ಅನ್ನ, ರಾತ್ರಿ ಅನ್ನ. ಸೊ ಈ ಟೈಪ್ ಆಹಾರ ಕ್ರಮ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಅಷ್ಟೇ ಸಪ್ಲೈ ಆಗ್ತಾ ಇರ್ತದೆ. ಸೊ ಅವಾಗ ನಮಗೆ ಬಾಕಿ ಇರುವ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರಕ್ತದಲ್ಲಿ ಶುಗರ್ ಅಂಶ ತುಂಬಾ ಹೆಚ್ಚಾಗುತ್ತೆ. ರಕ್ತದಲ್ಲಿ ಶುಗರ್ ಅಂಶ ತುಂಬಾ ಹೆಚ್ಚಾದಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ಈ ತರ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಾಗುತ್ತೆ. ಸೊ ನಾವೇನ್ ಮಾಡಬೇಕು, ಡಯಾಬಿಟಿಸ್ ಇದ್ದವರು ಅವರ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಏನಿದೆ, ಧಾನ್ಯಗಳೇನಿದೆ ಅದು ತುಂಬಾ ಕಡಿಮೆ ಮಾಡಬೇಕು. ಪ್ರೋಟೀನ್ ಅನ್ನ ಹೆಚ್ಚಿಗೆ ಸೇವಿಸಬೇಕು, ಫ್ಯಾಟ್ ಅನ್ನ ಹೆಚ್ಚಿಗೆ ಸೇವಿಸಬೇಕು, ಕೊಬ್ಬಿರುವ ಆಹಾರನು ಕೂಡ ತಗೋಬಹುದು. ತುಪ್ಪ ತುಂಬಾ ಒಳ್ಳೇದು, ಆಯುರ್ವೇದದಲ್ಲಿ ಕೂಡ ಹೇಳ್ತಾರೆ ನರಗಳ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದ್ರೆ ತುಪ್ಪ ಬೇಕು. ಸೊ ಘೀ, ಈ ತರ ಐಟಮ್ಸ್ ಅನ್ನ ನಾವು ಹೆಚ್ಚಿಗೆ ತಗೋಬೇಕು. ಸೊ ಡಯಾಬಿಟಿಸ್ ಇದ್ದವರು ಅದನ್ನ ಫಸ್ಟ್ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಅಂಡ್ ಅದರೊಟ್ಟಿಗೆ ನಾವೇನ್ ಮಾಡಬೇಕು, ಎಕ್ಸರ್ಸೈಸ್ ಚೆನ್ನಾಗಿ ಮಾಡಬೇಕು.
ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರಿಗೆ ನಾನು ಹೇಳ್ತಾ ಇದ್ವಿ, ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿದಾಗ, ವಾಕಿಂಗ್ ಮಾಡಿದಾಗ ಅಥವಾ ವ್ಯಾಯಾಮಗಳು ಮಾಡಿದಾಗ ಏನಾಗುತ್ತೆ, ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಎಕ್ಸ್ಟ್ರಿಮಿಟೀಸ್ಗೆ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಸೊ ಅವಾಗ ನರಗಳಿಗೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಚೆನ್ನಾಗಿ ಸಿಗುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಪೆರಿಫರಲ್ ನ್ಯೂರೈಟಿಸ್ ಕಂಡೀಷನ್ ಏನಿದೆ ಅದು ಕಂಟ್ರೋಲ್ ಗೆ ತರಲಿಕ್ಕೆ ಆಗುತ್ತೆ. ಇನ್ನು ನಾವು ಏನ್ ಮಾಡಬೇಕು ಅಂದ್ರೆ ನಮ್ಮ ನರಗಳಿಗೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಚೆನ್ನಾಗಿ ಸಪ್ಲೈ ಆಗಬೇಕು. ಅದರಲ್ಲಿ ಮೇನ್ಲಿ ವೈಟಮಿನ್ಸ್ ಇರಬೇಕು. ವೈಟಮಿನ್ಸ್ ಚೆನ್ನಾಗಿ ಸಿಗಬೇಕು ಅಂದ್ರೆ ನಾನು ಈಗಾಗಲೇ ವಿಡಿಯೋಸ್ ಅಲ್ಲಿ ಹೇಳಿದ್ದೇನೆ, ವೈಟಮಿನ್ B1, ವೈಟಮಿನ್ B6 ಅಂಡ್ ವೈಟಮಿನ್ B12 ಎಸ್ಪೆಷಲಿ ಫ್ರಮ್ ಬಿ ಕಾಂಪ್ಲೆಕ್ಸ್ ಅಲ್ಲಿ ನಾವು ನೋಡಿದ್ರೆ. ಸೊ ಈ 3 ವೈಟಮಿನ್ ಚೆನ್ನಾಗಿ ಸಿಗಬೇಕು ಅಂದ್ರೆ ನಾವು ತುಂಬಾ ತರಕಾರಿಗಳನ್ನ ತಿನ್ಬೇಕು, ತುಂಬಾ ಹಣ್ಣುಗಳನ್ನ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಅದರೊಟ್ಟಿಗೆ ವೈಟಮಿನ್ C ಅಂಡ್ ವೈಟಮಿನ್ D ಅಂಡ್ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಇದನ್ನ ಕೂಡ ನಾವು ಚೆನ್ನಾಗಿ ಸಪ್ಲೈ ಮಾಡಬೇಕು. ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಇರುತ್ತೆ. ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಆಗುವಂತ ಮೆಟಬಾಲಿಸಮ್ ಇಂದ ಪ್ರೊಡ್ಯೂಸ್ ಆಗುವಂತ ಫ್ರೀ ರಾಡಿಕಲ್ಸ್ ಅಂತ ಹೇಳ್ತೀವಿ. ಅದು ನಮಗೆ ಟಾಕ್ಸಿನ್ಸ್. ಆಕ್ಚುಲಿ ನರಗಳಿಗೆ ತುಂಬಾ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ಇಂಜುರಿ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ನಾವು ತಗೋಬೇಕಾಗುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ಸ್ ಒಮೆಗಾ 3 ಇಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ವೈಟಮಿನ್ C ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ D ಒಳ್ಳೆ ಆಂಟಿ ಆಕ್ಸಿಡೆಂಟ್. ಸೊ ಇದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮಗೆ ಅನಿಸುತ್ತೆ ಯಾವಾಗ ನಮಗೊಂದು ಪ್ರಾಬ್ಲಮ್ ಆಗುತ್ತೋ ಅವಾಗ ಅಷ್ಟೇ ಅದರ ಬೆಲೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಯಾರು ಕೂಡ ಯಾವುದು ಡಯಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಹಾಗಾಗಿ ವೆನ್ ನಮಗೆ ತುಂಬಾ ತೊಂದರೆ ಆದಾಗ ಮಾತ್ರ ನಾವು ಇದರದೆಲ್ಲ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಂಡು ಎಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಎಲ್ಲರೂ ನೋಡಿ, ಕೊರೋನಾ ಟೈಮ್ ಅಲ್ಲಿ ನಾವೆಲ್ಲ ಇಮ್ಯುನಿಟಿ ಬೇಕು ಅಂತ ಹೇಳಿ ಯಾವ್ದು ಅಮೃತ ಬಳ್ಳಿ ಇಲ್ಲ, ಎಲ್ಲ ಲೈಕ್ ಖಾಲಿಯಾಗಿತ್ತು. ಅಂದ್ರೆ ಎನಿಥಿಂಗ್ ಯು ಸೆಲ್, ನಮಗೆ ಇಮ್ಯುನಿಟಿ ಸಿಗುತ್ತೆ ಅಂತ ಹೇಳಿ ಜನ ದೇವರ್ ರೆಡಿ ಟು ಬೈ. ಸೊ ಇಮ್ಯುನಿಟಿ ಏನು ಒಂದು ದಿವಸದಲ್ಲಿ ಬರೋದಲ್ಲ, ಅದು ನಾವು ನಮ್ಮ ರೆಗ್ಯುಲರ್ ಹ್ಯಾಬಿಟ್ ಇಂದ, ನಾವು ನಮ್ಮ ರೆಗ್ಯುಲರ್ ಫುಡ್ ಇಂದ ಬರುವಂತದ್ದು. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಈಗ ನಮಗೆ ನರಗಳ ತೊಂದರೆ ಇಲ್ಲ, ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ ಅಥವಾ ಒಂದು ಬ್ಯಾಕ್ ಪೇನ್ ಇದೆ, ಬಟ್ ಪೆರಿಫರಲ್ ನ್ಯೂರೋಪತಿ ಇಲ್ಲ, ನರಗಳದ್ದು ಕಾಂಪ್ಲಿಕೇಶನ್ಸ್ ಇಲ್ಲ ಅಂದ್ರೆ ನಾವು ಓಕೆ ಅದು ಬಂದ್ಮೇಲೆ ಸ್ಟಾರ್ಟ್ ಮಾಡುವ ಅಂತ ಅಲ್ಲ, ಈಗಲೇ ನಾವು ಅದು ಸ್ಟಾರ್ಟ್ ಮಾಡಬೇಕು. ನಮ್ಮ ಮಕ್ಕಳಿಗೂ ಕೂಡ ನಾವು ಒಂದು ಹ್ಯಾಬಿಟ್ ಅನ್ನು, ಈಗ ಎಲ್ಲರೂ ಜಂಕ್ ಫುಡ್ ಹಿಂದೆ ಹೋಗ್ತಾ ಇದ್ದಾರೆ. ಆ ಜಂಕ್ ಫುಡ್ ಬಂದಿದ್ದಕ್ಕೆ ಇಷ್ಟೆಲ್ಲ ಕಾಯಿಲೆಗಳು ಕೂಡ ಹೆಚ್ಚಾಗಿರೋದು. ಸೊ ನಾವೇನ್ ಮಾಡಬೇಕು, ಅದನ್ನ ಅವಾಯ್ಡ್ ಮಾಡಬೇಕು. ಒಳ್ಳೆ ಆಹಾರವನ್ನು ಸೇವಿಸಲಿಕ್ಕೆ ಅವ್ರನ್ನ ಕಲಿಸಬೇಕು. ನಾವು ಅದಕ್ಕೆ ರೆಗ್ಯುಲರ್ ಆಗಿ ಫ್ರೂಟ್ಸ್ ಅನ್ನ ತಗೋಬೇಕು, ರೆಗ್ಯುಲರ್ ಆಗಿ ವೆಜಿಟೇಬಲ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ನಮ್ಗೆ ಈ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಎಲ್ಲ ಸಿಗುತ್ತೆ. ವೈಟಮಿನ್ C ತುಂಬಾ ಚೆನ್ನಾಗಿ ಸಿಗುತ್ತೆ. ವೈಟಮಿನ್ D ಸಿಗಬೇಕು ಅಂದ್ರೆ ನಾವು ಸನ್ಲೈಟ್ ಗೆ ಹೋಗಬೇಕು. ವೈಟಮಿನ್ B12 ಸಿಗಬೇಕು ಅಂದ್ರೆ ಸ್ವಲ್ಪ ಒಳ್ಳೆ ಫ್ರೆಶ್ ಆಗಿರುವಂತ ನಟ್ಸ್ ಇರಬಹುದು, ಅಥವಾ ಫಿಶ್ ಇರಬಹುದು, ಅಥವಾ ಮೀಟ್ ಇರಬಹುದು. ಸೊ ಈ ತರ ಐಟಮ್ಸ್, ಮೊಟ್ಟೆ ಇರಬಹುದು, ಹಾಲಿನ ಪ್ರಾಡಕ್ಟ್ಸ್ ಇರಬಹುದು, ಈ ಐಟಮ್ಸ್ ನಾವು ಹೆಚ್ಚಿಗೆ ತಗೋಬೇಕು. ಸೊ ನಾವು ಈ ತರ ಪ್ರಿಕಾಷನ್ಸ್ ತಗೊಂಡ್ರೆ, ಲೈಕ್ ಒಳ್ಳೆ ಆಹಾರ, ಅದರೊಟ್ಟಿಗೆ ಒಳ್ಳೆ ವ್ಯಾಯಾಮ, ಅದರೊಟ್ಟಿಗೆ ಒಳ್ಳೆ ನಿದ್ರೆ, ಸೊ ಇದು ಮಾಡಿದ್ರೆ ಈ ತರ ಪೆರಿಫರಲ್ ನ್ಯೂರೋಪತಿ ಪ್ರಾಬ್ಲಮ್ಸ್ ಏನಿದೆ ಅದು ನಮಗೆ ತುಂಬಾ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಅದು ನಾವು ಇನಿಷಿಯಲಿ ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ವೆರಿ, ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಕ್ರಿಯೇಟ್ ಆಗ್ಬಹುದು. ಯಾಕಂದ್ರೆ ನೀವೇ ವಿಚಾರ ಮಾಡಿ, ನಮ್ಮ ಎಕ್ಸ್ಟ್ರಿಮಿಟೀಸ್ ಗೆ ನಮಗೆ ಸೆನ್ಸೇಷನ್ ಇಲ್ಲ ಅಂದ್ರೆ ಒಂದ್ ಸಣ್ಣ ಗಾಯ ಆದ್ರೂ ಕೂಡ ನಮಗೆ ಗೊತ್ತಾಗಲ್ಲ, ಆ ಗಾಯಲ್ಲಿ ಇನ್ಫೆಕ್ಷನ್ ಆದ್ರೆ ಗೊತ್ತಾಗಲ್ಲ, ಅದು ಸಿವಿಯರ್ ಆದ್ಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ, ಓ ಈ ತರ ಒಂದು ಪ್ರಾಬ್ಲಮ್ ಆಗಿದೆ. ಅದು ಈವನ್ ಇಟ್ ಕ್ಯಾನ್ ಲೀಡ್ ಟು ಸೆಪ್ಟಿಸಿಮಿಯಾ ಕಾಂಪ್ಲಿಕೇಶನ್ಸ್ ಎಲ್ಲ ಕಾರಣ ಆಗ್ಬಹುದು. ಸೊ ನಾವೇನ್ ಮಾಡಬೇಕು, ಈ ನಮ್ಗೆ ಏನಾದ್ರೂ ಒಂದು ಡಿಫರೆಂಟ್ ಸೆನ್ಸೇಷನ್ ಫೀಲ್ ಆದ್ರೆ ನಮ್ಮ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ನಮಗೆ ಪೆರಿಫರಲ್ ನ್ಯೂರೋಪತಿ ಇದೆಯಾ ಅಂತ ನಿಯರ್ ಬೈ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅದಕ್ಕಿರುವಂತ ಸೂಟಬಲ್ ಆಗಿರುವಂತ ಮೆಡಿಸಿನ್ಸ್ ಇರಬಹುದು, ಅಥವಾ ನಾನೀಗ ಹೇಳಿದಂಗೆ ನಿಮ್ಮ ಫುಡ್ ಅಲ್ಲಿ ಇರುವಂತ ಚೇಂಜಸ್ ಈ ಪೆರಿಫರಲ್ ನ್ಯೂರೋಪತಿನ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ ಅದು ಮಾಡಿದ್ರೆ. ಅಂಡ್ ಅದರೊಟ್ಟಿಗೆ ತುಂಬಾ ಜನ ನಮ್ಮಲ್ಲಿ ಬರೋರು ಹೇಳುವಂತ ಒಂದು ಪ್ರಾಬ್ಲಮ್ ಏನಂದ್ರೆ ಪಾದದಲ್ಲಿ ತುಂಬಾ ಉರಿ ಬರುತ್ತೆ. ನಾನು ಫಸ್ಟ್ ಹೇಳಿದ್ದೇನೆ, ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ತುಂಬಾ ಕಂಡು ಬರುತ್ತೆ ಪಾದದಲ್ಲಿ ಉರಿ ಬರುವುದು. ಸೊ ಅದಕ್ಕೆ ನಾನೀಗ ಹೇಳಿರುವಂತ ನ್ಯೂಟ್ರಿಯೆಂಟ್ಸ್ ಇರುವಂತ ಆಹಾರ ರೆಗ್ಯುಲರ್ಲಿ ಸೇವಿಸಿ, ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿ, ಅದರೊಟ್ಟಿಗೆ ನಿಮ್ಮಲ್ಲೆಲ್ಲ ಹುತ್ತದ ಮಣ್ಣು ಸಿಗುತ್ತಲ್ಲ, ಹುತ್ತದ ಮಣ್ಣು, ಆ ಹುತ್ತದ ಮಣ್ಣು ಏನ್ ಮಾಡ್ಬೇಕು ಅಂದ್ರೆ ನೀರಲ್ಲಿ ನೆನೆಸಿ ಪ್ರತಿ ದಿವಸ 2 ಸಲ ಕಾಲಿಗೆ ದಪ್ಪಗಾಗಿ ಹಚ್ಚಿರಿ. ಸೊ ಅದರಲ್ಲಿ ಜಿಂಕ್ ಕಂಟೆಂಟ್ ಚೆನ್ನಾಗಿದೆ ಅಂಡ್ ಅದು ಇಟ್ ಆಕ್ಟ್ಸ್ ಲೈಕ್ ಎ ಕೌಂಟರ್ ಇರಿಟೆಂಟ್. ನಮ್ಮ ಉರಿ ತುಂಬಾ ಬೇಗ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಬರುವಂತ ಎಷ್ಟೋ ಪೇಷಂಟ್ಸ್ ವಿತ್ ಇನ್ ಎ ವೀಕ್ ಅವರದ್ದು ಕಂಪ್ಲೀಟ್ಲಿ ಪಾದದಲ್ಲಿ ಇರುವಂತಹ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಸೊ ಬಟ್ ಅದರೊಟ್ಟಿಗೆ ನಾವೇನ್ ಮಾಡ್ತೀವಿ, ನರಗಳಿಗೆ ಬೇಕಾಗಿರುವಂತ ಒಳ್ಳೆ ಪೌಷ್ಟಿಕಾಂಶಗಳು ಇರುವಂತಹ ಆಹಾರವನ್ನ ಕೊಡ್ತೀವಿ. ಕೆಲವು ಸಲ ಡೆಫಿಷಿಯನ್ಸಿ ಇದ್ದಾಗ ನಮಗೆ ಈ ಬರೀ ಆಹಾರದಲ್ಲಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತ ಫುಡ್ ಸಪ್ಲಿಮೆಂಟ್ಸ್, ಅದು ಕ್ಯಾಪ್ಸೂಲ್ ರೂಪದಲ್ಲಿ ಇರಬಹುದು, ಪುಡಿ ಇರಬಹುದು, ಅದನ್ನ ಕೂಡ ಸಪ್ಲೈ ಮಾಡಿದಾಗ ಈ ನ್ಯೂರೋಪತಿ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ. ಸೊ ಯಾರು ಕೂಡ ಅದು ಸಿವಿಯರ್ ಆಗೋ ತನಕ ವೇಟ್ ಮಾಡಬೇಡಿ. ಏನಾದ್ರೂ ಒಂದು ಡಿಫರೆಂಟ್ ಸೆನ್ಸೇಷನ್ ಫೀಲ್ ಆದ್ರೆ, ಏನಾದ್ರೂ ಉರಿ ಬಂದ್ರೆ, ಅಥವಾ ಏನಾದ್ರೂ ಜೋಮ್ ಹಿಡಿದ್ರೆ, ಯಾಕಂದ್ರೆ ಅದು ಸಿವಿಯರ್ ಆಗ್ತಾ ಹೋದಾಗೆ ನಮಗೆ ಸೆಕ್ಷುವಲ್ ವೀಕ್ನೆಸ್ ಆಗುವಂತ ಸಾಧ್ಯತೆಗಳಿದೆ, ಆ ನರಗಳ ದೌರ್ಬಲ್ಯ ಆಗುವಂತ ಸಾಧ್ಯತೆಗಳಿದೆ, ನಡಿಲಿಕ್ಕೆ ಆಗದೆ ಇರುವಷ್ಟು ಸಿವಿಯರ್ ಆಗುವಂತ ಸಾಧ್ಯತೆಗಳಿದೆ. ಸೊ ಅದಕ್ಕೆ ಇನಿಷಿಯಲಿ ಅದನ್ನ ಕಂಡಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಬುಡದಲ್ಲೇ ಅದನ್ನ ಕಿತ್ತಾಕ್ಬೇಕು, ಅಂದ್ರೆ ಕಂಪ್ಲೀಟ್ಲಿ ಗುಣ ಆಗುತ್ತೆ ಈ ಒಂದು ಕಾಯಿಲೆ. ಸೊ ಎಲ್ಲರೂ ನಾನು ಹೇಳಿರುವಂತ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಂಡ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.